15 ವರ್ಷಗಳ ಟಿಎಂಸಿ ಆಡಳಿತ ವಿರೋಧಿಯ ಅಲೆಯನ್ನ ಕಾಣ್ತಾ ಇದೆ. ಈ ಅಲೆಯ ಮುಖ್ಯ ಫಲಾನುಭವಿ ಬಿಜೆಪಿನೇ ಆಗಿದ್ರೂ ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ತಮ್ಮ ಮತ ಪಾಲನ ಸ್ವಲ್ಪ ಹೆಚ್ಚಿಸಿಕೊಳ್ಳಬಹುದು. ಇದು ಎಡಪಕ್ಷಗಳು ಪ್ರವರ್ಧಮಾನಕ್ಕೆ ಮರಳುವುದಕ್ಕೆ ಅಡಿಗಲ್ಲಾಗಬಹುದು. ನಮಸ್ಕಾರ, ADIN.comಗೆ ಸ್ವಾಗತ. ನಾನು ಸಪನಾ. ಪಶ್ಚಿಮ ಬಂಗಾಳದಲ್ಲಿ 2026ರ ವಿಧಾನಸಭಾ ಚುನಾವಣೆಗೆ ಕೆಲವೇ ವಾರಗಳು ಬಾಕಿ ಇದೆ. ಮಾರ್ಚ್ ಏಪ್ರಿಲ್ನಲ್ಲಿ ಸುಮಾರು 3 ಹಂತಗಳಲ್ಲಿ ಈ ಚುನಾವಣೆ ನಡೆಯೋ ಸಾಧ್ಯತೆ ಇದೆ. ಒಟ್ಟು 294 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು ಮತ್ತೆ ಅಧಿಕಾರವನ್ನು ಉಳಿಸಿಕೊಳ್ಳೋ ವಿಶ್ವಾಸ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿಯಲ್ಲಿದೆ. ಹೇಗಾದರೂ ಮಾಡಿ ಟಿಎಂಸಿಯಿಂದ ಅಧಿಕಾರವನ್ನ ಕಸಿದುಕೊಳ್ಬೇಕು ಅಂತ ಬಿಜೆಪಿ ಹವಣಿಸ್ತಾ ಇದೆ. ಇನ್ನು ತಮ್ಮ ನೆಲೆಯನ್ನ ಉಳಿಸ್ಕೊಳ್ಳೋದಕ್ಕೆ ಮತ್ತು ಒಂದಷ್ಟಾದ್ರೂ ಪ್ರಾಬಲ್ಯತೆಯನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ತಿಣುಕಾಡ್ತಾ ಇದೆ. ಇನ್ನು ಬರೋಬ್ಬರಿ 34 ವರ್ಷಗಳ ಕಾಲ ಬಂಗಾಳದಲ್ಲಿ ಆಡಳಿತವನ್ನ ನಡೆಸಿದ ಎಡಪಕ್ಷಗಳು ಕಳೆದ 15 ವರ್ಷಗಳಲ್ಲಿ ಮೂಲೆ ಗುಂಪಾಗಿದೆ. ಮರಳಿ ಮುನ್ನೆಲೆಗೆ ಬರೋದಕ್ಕೆ ಯತ್ನಿಸ್ತಾ ಇದೆ. ಈ ಚುನಾವಣೆಯಲ್ಲಿ ಎಡರಂಗದ ಭವಿಷ್ಯ ಏನು ಅನ್ನೋ ವಿಚಾರ ಸದ್ಯ ಚರ್ಚೆಯಲ್ಲಿದೆ. ಬಂಗಾಳನೂ ಸೇರಿದಂತೆ ಇಡೀ ದೇಶದಲ್ಲಿ ಮತದಾರರ ಆದ್ಯತೆಗಳು ಬದಲಾಗ್ತಾ ಇದೆ. ಜನರ ಆಲೋಚನೆ, ರಾಜಕೀಯವನ್ನ ನೋಡೋ ದೃಷ್ಟಿಗಳು ಕೂಡ ಬದಲಾಗಿದೆ. ಸಾಮಾಜಿಕ ಮಾಧ್ಯಮಗಳು ಜನರ ಚಿಂತನೆಗಳ ಮೇಲೆ ನೇರ ಪರಿಣಾಮವನ್ನ ಬೀರ್ತಾ ಇದೆ, ಅಭಿಪ್ರಾಯಗಳನ್ನು ರೂಪಿಸ್ತಾ ಇದೆ. ಈ ತಾಣಗಳನ್ನ ಕಳೆದ 11 ವರ್ಷಗಳಿಂದ ಬಿಜೆಪಿ ಸಕ್ರಿಯವಾಗಿ ಬಳಸಿಕೊಂಡಿದೆ. ಮೋದಿ ಹಿಂದುತ್ವ ಪರವಾದ ಸುಳ್ಳು ಪೊಳ್ಳು ವಿಚಾರಗಳನ್ನ ನಾಗರಿಕರ ತಲೆಗೆ ತುಂಬಿದೆ. ಬಂಗಾಳದಲ್ಲೂ ಕೂಡ ಇದೇ ವಾಟ್ಸಪ್ ಯೂನಿವರ್ಸಿಟಿಗಳ ಮೂಲಕನೇ ಜನರಲ್ಲಿ ಮಮತಾ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಸೃಷ್ಟಿಸೋದಕ್ಕೆ ಬಿಜೆಪಿ ಹವಣಿಸ್ತಾ ಇದೆ. ಜೊತೆಗೆ ನುಸುಳುಕೋರರು ಅನ್ನೋ ಕಲ್ಪನೆಯ ಗುಮ್ಮವನ್ನ ಬಂಗಾಳದಲ್ಲಿ ತಂದಿರಿಸ್ಬಿಟ್ಟಿದೆ. ಒಂದೆಡೆ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧದ ಮಮತಾ ಅವರ ದಿಟ್ಟ ಹೋರಾಟ, ಇನ್ನು ಮತ್ತೊಂದು ಕಡೆ ಬಿಜೆಪಿಯ ಈ ಕುತಂತ್ರಗಳು ನಡೀತಾ ಇದೆ. ಟಿಎಂಸಿ ಬಿಜೆಪಿ ನಡುವಿನ ಈ ಹೋರಾಟದಲ್ಲಿ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಅನ್ನುವಂತಾಗಿದೆ. 1977ರಿಂದ 2011ರವರೆಗಿನ ಸಿಪಿಐಎಂ ನೇತೃತ್ವದಲ್ಲಿ ಎಡಪಕ್ಷಗಳು ಬಂಗಾಳದಲ್ಲಿ ನಿರಂತರ ಆಡಳಿತವನ್ನ ನಡೆಸಿದ್ವು. 2011ರಲ್ಲಿ ಎಡಪಕ್ಷಗಳ ಎಡರಂಗವನ್ನ ಟಿಎಂಸಿ ಸೋಲಿಸಿತು. ಮಮತಾ ಅಧಿಕಾರಕ್ಕೆ ಬಂದರು. 34 ವರ್ಷ ಆಡಳಿತವನ್ನ ನಡೆಸಿದ ಎಡಪಕ್ಷಗಳ ಅವನತಿಗೆ ಮುಖ್ಯವಾಗಿ ಕಾರಣವಾದದ್ದು ಸಿಂಗೂರು ಮತ್ತು ನಂದಿ ಗ್ರಾಮದಲ್ಲಿ ಭುಗಿಲೆದ್ದಿದ್ದ ಪ್ರತಿಭಟನೆಗಳು. 2006 ಮತ್ತು 2008ರ ಸಿಂಗೂರಿನಲ್ಲಿ ರತನ್ ಟಾಟಾ ಅವರ ಟಾಟಾ ನ್ಯಾನೋ ಕಾರ್ ಫ್ಯಾಕ್ಟರಿಗಾಗಿ ರೈತರ ಭೂಮಿಯನ್ನ ಸರ್ಕಾರ ಬಲವಂತವಾಗಿ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡಿತು. ಇದರ ವಿರುದ್ಧ ಮಮತಾ ಬ್ಯಾನರ್ಜಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಗಳು ಭುಗಿಲೆದ್ವು. ಹೋರಾಟದ ಫಲ ಮತ್ತು ಮೋದಿಯ ಆಹ್ವಾನದಿಂದಾಗಿ ಟಾಟಾ ಕಂಪನಿಯ ತನ್ನ ಯೋಜನೆಯನ್ನ ಗುಜರಾತ್ಗೆ ಸ್ಥಳಾಂತರ ಮಾಡಿತು. ಇದೇ ಸಂದರ್ಭದಲ್ಲಿ 2007ರ ನಂದಿ ಗ್ರಾಮದಲ್ಲಿ ಕೆಮಿಕಲ್ ಹಬ್ ನಿರ್ಮಾಣಕ್ಕಾಗಿಯೂ ಕೂಡ ಭೂ ಸ್ವಾಧೀನಕ್ಕೆ ಎಡ ಸರ್ಕಾರ ಕೈ ಹಾಕಿತು. ಪ್ರತಿಭಟನೆಗಳು ಭುಗಿಲೆದ್ದಾಗ ಹೋರಾಟಗಾರರ ಮೇಲೆ ಪೊಲೀಸರು ಗುಂಡನ್ನ ಹಾರಿಸಿದ್ರು. 14 ಮಂದಿ ರೈತರು ಈ ಪೊಲೀಸರ ಗುಂಡಿಗೆ ಬಲಿಯಾದರು. ಈ ಎರಡೂ ಘಟನಾವಳಿಗಳ ವಿರುದ್ಧ ಮತ್ತು ರೈತರ ಜೊತೆಗೆ ಬಲವಾಗಿ ನಿಂತ ಮಮತಾ ಬ್ಯಾನರ್ಜಿ ಮಾಟಿ ಮಾನುಷ್ ಅಂದ್ರೆ ಮಾತೃಭೂಮಿ ಮನುಷ್ಯರು ಅನ್ನುವ ಘೋಷಣೆಯ ಜೊತೆಗೆ ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆಯ ಹೋರಾಟಗಳು ನಡೆಸಿದ್ರು. ಇದರ ಪರಿಣಾಮ ಎಡಪಕ್ಷಗಳ ವಿರುದ್ಧ ಆಡಳಿತ ವಿರೋಧಿ ಅಲೆ ಹೆಚ್ಚಾಯಿತು. ಇದರ ಜೊತೆಗೆ ದೀರ್ಘಕಾಲದ ಆಡಳಿತವನ್ನ ನಡೆಸಿದ ಎಡರಂಗ ಸರ್ಕಾರದ ವಿರುದ್ಧ ಸ್ಥಳೀಯವಾಗಿ ಅಸಮಾಧಾನ ಕೂಡ ಇತ್ತು. ರಾಜಕೀಯ ಹಿಂಸಾಚಾರ, ಪಂಚಾಯಿತಿ ಮತ್ತು ಸ್ಥಳೀಯ ಮಟ್ಟದಲ್ಲಿ ಅಧಿಕಾರದ ದುರುಪಯೋಗ, ಅಭಿವೃದ್ಧಿಯ ಕೊರತೆ, ಕೈಗಾರಿಕಾ ಬೆಳವಣಿಗೆಯಲ್ಲಿ ವೈಫಲ್ಯ, ಹಾಗೆಯೇ ಇದೆಲ್ಲವೂ ಜನರ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಜನಾಕ್ರೋಶ 2008ರ ಪಂಚಾಯಿತಿ ಚುನಾವಣೆ ಮತ್ತು 2009ರ ಲೋಕಸಭಾ ಚುನಾವಣೆಯಲ್ಲಿನೇ ಸ್ಪಷ್ಟವಾಗಿ ಕಾಣಿಸಿತ್ತು. ಈ ಎರಡೂ ಚುನಾವಣೆಗಳು ಮಮತಾ ಅವರು ಟಿಎಂಸಿಗೆ ಭೂಮಿಕೆಯನ್ನ ಸಿದ್ಧಪಡಿಸಿದ್ವು. 2011ರ ಚುನಾವಣೆಯಲ್ಲಿ ಮಮತಾ ಅವರು ಬದಲಾನೈ ಬದಲ ಚಾಯಿ ಅಂದ್ರೆ ಪ್ರತಿಕಾರ ಬೇಡ, ಬದಲಾವಣೆ ಬೇಕು ಅನ್ನೋ ಘೋಷಣೆಯ ಜೊತೆಗೆ ಬದಲಾವಣೆಯ ಕುರಿತು ರಾಜ್ಯದಾದ್ಯಂತ ಪ್ರಚಾರವನ್ನ ನಡೆಸಿದ್ರು. ಅವರ ಸರಳ ಜೀವನ ಶೈಲಿ, ರೈತರ ಪರ ಅವರ ಹೋರಾಟಗಳು ಜನರ ಮನವನ್ನ ಸೆಳೆದಿದ್ವು. ಎಡಪಕ್ಷಗಳು ಆಡಳಿತ ವಿರೋಧಿ ಅಲೆಯಲ್ಲಿ ಶಮನ ಮಾಡುವಲ್ಲಿ ವಿಫಲ ಆದವು.
ಇದರ ಪರಿಣಾಮ 2011ರ ಚುನಾವಣೆಯಲ್ಲಿ ಒಟ್ಟು 294 ಸ್ಥಾನಗಳ ಪೈಕಿ ಟಿಎಂಸಿ ಕಾಂಗ್ರೆಸ್ ಮೈತ್ರಿಕೂಟ 227 ಸ್ಥಾನಗಳನ್ನು ಗೆತ್ತು. ಇದರಲ್ಲಿ ಟಿಎಂಸಿ 184 ಸ್ಥಾನಗಳನ್ನು, ಹಾಗೆಯೇ ಕಾಂಗ್ರೆಸ್ 42 ಸ್ಥಾನಗಳನ್ನು ಪಡೆದುಕೊಂಡಿತ್ತು. ಆಡಳಿತದಲ್ಲಿದ್ದ ಎಡರಂಗ ಕೇವಲ 62 ಸ್ಥಾನಗಳನ್ನು ಮಾತ್ರನೇ ಗೆದ್ದಿತ್ತು. ಈ ಪೈಕಿ ಸಿಪಿಐಎಂ 40 ಸ್ಥಾನಗಳನ್ನಷ್ಟೇ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಅಂದಿಗೆ ಎಡಪಕ್ಷಗಳ ಆಡಳಿತ ಕೊನೆಗೊಡ್ತು. ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದ ಮೊದಲ ಮಹಿಳಾ ಮುಖ್ಯಮಂತ್ರಿ ಕೂಡ ಆದರು. ಅಂದಿನಿಂದ ಈವರೆಗೆ ಮಮತಾ ಅವರೇ ಬಂಗಾಳವನ್ನು ಮುನ್ನಡೆಸ್ತಾ ಇದ್ದಾರೆ. 2016ರ ವಿಧಾನಸಭಾ ಚುನಾವಣೆಯ ವೇಳೆಗೆ ಟಿಎಂಸಿ ಮತ್ತು ಕಾಂಗ್ರೆಸ್ ಮೈತ್ರಿಯಿಂದ ಹೊರಗುಳಿದಿದ್ವು. ಟಿಎಂಸಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿ ಅಧಿಕಾರವನ್ನು ಉಳಿಸ್ಕೊಂಡ್ರೆ ಕಾಂಗ್ರೆಸ್ 44 ಸ್ಥಾನಗಳನ್ನು ಗೆದ್ಕೊಂತು. ಸಿಪಿಐಎಂ 26 ಸ್ಥಾನಗಳಿಗೆ ಮತ್ತೆ ಕುಸಿದು ಹೋಯಿತು. 2021ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಎಡರಂಗಗಳು ಮೈತ್ರಿಯನ್ನ ಮಾಡಿಕೊಂಡ್ವು. ಆದರೂ ಕೂಡ ಟಿಎಂಸಿ 213 ಸ್ಥಾನಗಳ ಜೊತೆಗೆ ಮೂರನೇ ಬಾರಿಗೆ ಅಧಿಕಾರವನ್ನು ಉಳಿಸ್ಕೊಂಡ್ರೆ 2016ರಲ್ಲಿ 3 ಸ್ಥಾನಗಳನ್ನು ಮಾತ್ರ ಗೆದ್ದಿದ್ದ ಬಿಜೆಪಿ 72 ಸ್ಥಾನಗಳಿಗೆ ಜಿಗಿತು. ಕಾಂಗ್ರೆಸ್ ಎಡಪಕ್ಷಗಳು ಶೂನ್ಯ ಸಾಧನೆಯನ್ನ ಮಾಡಿದ್ವು. ಕೇವಲ 10 ವರ್ಷಗಳಲ್ಲಿ ಎಡರಂಗ ಆಡಳಿತದಿಂದ ಶೂನ್ಯಕ್ಕೆ ಕುಸಿದು ಬಿತ್ತು. ಈಗ 2026ರ ನಿರ್ಣಾಯಕ ಚುನಾವಣೆ ಎದುರಾಗಿದೆ. ಕೇವಲ 10 ವರ್ಷಗಳಲ್ಲಿ ಎಡರಂಗ ಆಡಳಿತದಿಂದ ಶೂನ್ಯಕ್ಕೆ ಕುಸಿದು ಬಿತ್ತು. ಈಗ 2026ರ ನಿರ್ಣಾಯಕ ಚುನಾವಣೆ ಎದುರಾಗಿದೆ. ಎಡಪಂಥೀಯ ಪಕ್ಷಗಳು ತಮ್ಮ ಸ್ಥಾನ ನೆಲೆಯನ್ನ ಗುರುತಿಸಿಕೊಳ್ಳೋದಕ್ಕೆ ಮತ್ತೊಂದು ರಾಜಕೀಯ ಪರೀಕ್ಷೆ ಎದುರಾಗಿದೆ. ಬಂಗಾಳದ ಪ್ರಸ್ತುತ ರಾಜಕೀಯ ಸನ್ನಿವೇಶ ಸಿದ್ಧಾಂತಕ್ಕಿಂತ ಪಕ್ಷದ ಪ್ರಾಬಲ್ಯ ಮತ್ತು ರಾಜಕೀಯ ನಿರೂಪಣೆಗಳ ಮೇಲೆ ರೂಪುಗೊಂಡಿದೆ. ರಾಜ್ಯದ ಜನರು ಸಿದ್ಧಾಂತಗಳನ್ನು ಹೆಚ್ಚಾಗಿ ನೋಡೋದಿಲ್ಲ, ಪಕ್ಷ ಮತ್ತು ಅದರ ಕೆಲಸ ಭರವಸೆಗಳನ್ನು ಗಮನಿಸ್ತಾರೆ, ಅದ್ರ ಮೇಲೇನೆ ಮತವನ್ನು ಚಲಾಯಿಸ್ತಾರೆ ಅಂತ ಹೇಳ್ತಾರೆ ಅಡಮಾಸ್ ವಿಶ್ವವಿದ್ಯಾಲಯದ ರಾಜಕೀಯ ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಸೌಮ್ಯದೀಪ್ ಚೌಧರಿ. ಎಡಪಕ್ಷಗಳ ಸೈದ್ಧಾಂತಿಕ ಆಕರ್ಷಣೆ ಅದರ ಆಡಳಿತ ಸಾಧನೆಯ ಜೊತೆಗೆ ಬೆಸೆದುಕೊಂಡಿದೆ. ವಿಶೇಷವಾಗಿ ಭೂ ಸುಧಾರಣೆಗಳ ಜೊತೆಗೆ ನಿಕಟ ಸಂಬಂಧವನ್ನು ಹೊಂದಿದೆ. ಎಡಪಕ್ಷಗಳ ಸರ್ಕಾರ ಜಾರಿಗೆ ತಂದಿದ್ದ ಭೂ ಸುಧಾರಣೆಗಳು ಗ್ರಾಮೀಣ ಬಂಗಾಳದಲ್ಲಿ ಜನಪ್ರಿಯತೆಯನ್ನು ಗಳಿಸಿತ್ತು. ಅದರ ಆಧಾರದಲ್ಲಿನೇ ದೀರ್ಘಕಾಲದವರೆಗೆ ಗ್ರಾಮೀಣ ಮತ ಬ್ಯಾಂಕನ್ನು ಹೊಂದಿತ್ತು. ಆದರೆ ನಂದಿ ಗ್ರಾಮದ ಘಟನೆ ಗ್ರಾಮೀಣ ಭಾಗದ ಮತಗಳನ್ನು ವಿಮುಖಗೊಳಿಸಿತು. ಈಗ ಎಡಪಕ್ಷಗಳ ಸಿದ್ಧಾಂತಗಳು ಹೆಚ್ಚಾಗಿ ಕೋಲ್ಕತ್ತಾದಂತಹ ನಗರಗಳು, ಅಲ್ಲಿನ ವಿಶ್ವವಿದ್ಯಾಲಯಗಳ ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳಿಗೆ ಸೀಮಿತವಾಗಿದೆ ಅಂತ ಅವರು ಹೇಳ್ತಾರೆ. ನಾಯಕತ್ವ ಮತ್ತು ಸಾಂಸ್ಥಿಕ ಶಿಸ್ತು ಒಂದು ಕಾಲದಲ್ಲಿ ಎಡಪಕ್ಷಗಳ ಅತಿ ದೊಡ್ಡ ಶಕ್ತಿಗಳಾಗಿದ್ವು. ಆದರೆ ಈಗ ನಾಯಕತ್ವ ಮತ್ತು ಶಿಸ್ತು ಎರಡೂ ಕೂಡ ಗಣನೀಯವಾಗಿ ದುರ್ಬಲಗೊಂಡಿದ್ದಾವೆ. ಪಕ್ಷಗಳು ಪ್ರಬಲ ನಾಯಕನನ್ನ ಗುರುತಿಸೋದಕ್ಕೆ ಹೆಣಗಾಡ್ತಾ ಇದೆ. ಸಮರ್ಥ ಯುವ ಸಂಘಟನೆಯನ್ನ ಕಟ್ಟುವಲ್ಲಿ ವಿಫಲ ಆಗಿದೆ. ಯುವ ಜನರನ್ನ ಸಂಘಟಿಸದೆ ಪಕ್ಷ ಮತ್ತೆ ಪ್ರವರ್ಧಮಾನಕ್ಕೆ ಬರೋದು ಅಸಾಧ್ಯ ಅನ್ನೋ ಅಭಿಪ್ರಾಯಗಳಿದ್ದಾವೆ. ಇತ್ತೀಚಿನ ಚುನಾವಣೆಗಳಲ್ಲಿ ಎಡಪಕ್ಷಗಳು ಮೀನಾಕ್ಷಿ ಮುಖರ್ಜಿ, ದೀಪ್ಸಿತಾ ಥಾರ್ ಹಾಗೂ ಶ್ರೀಜನ್ ಭಟ್ಟಾಚಾರ್ಯರಂತಹ ಕೆಲವು ಯುವ ಐಕಾನ್ಗಳನ್ನು ಕಣಕ್ಕಿಳಿಸಿದ್ವು. ಅವರೆಲ್ಲರೂ ಕೂಡ ವಿದ್ಯಾರ್ಥಿ ರಾಜಕೀಯದಿಂದ ಮುನ್ನೆಲೆಗೆ ಬಂದವರು. ಆದರೂ ಇವರು ಕೂಡ ಮತದಾರರ ವಿಶಾಲ ವರ್ಗದ ಮೇಲೆ ಪರಿಣಾಮವನ್ನು ಬೀರಲಾಗಲಿಲ್ಲ. ಎಡಪಕ್ಷಗಳ ಕಳಪೆ ಪ್ರದರ್ಶನದಿಂದಾಗಿ ಕೆಲವು ನಿರಾಸೆಗೊಂಡ ಕೇಡರ್ಗಳು ಟಿಎಂಸಿ ಮತ್ತು ಬಿಜೆಪಿಯತ್ತ ವಲಸೆ ಹೋಗ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೋಚರಿಸಿದೆ. ಆದಾಗ್ಯೂ ಕೂಡ ಸ್ವಾತಂತ್ರ್ಯ ನಂತರದ ಬಂಗಾಳ ಪ್ರಮುಖ 3 ಹಂತದ ರಾಜಕೀಯ ಧ್ರುವೀಕರಣವನ್ನು ಕಂಡಿದೆ. ಆರಂಭದಲ್ಲಿ ಬಂಗಾಳದ ಜನರು ಕಾಂಗ್ರೆಸ್ ಜೊತೆಗಿದ್ರೆ 1977ರ ಬಳಿಕ ಎಡಪಕ್ಷಗಳ ಜೊತೆಗೆ ಧ್ರುವೀಕರಣಗೊಂಡರು. ಪ್ರಸ್ತುತ 2011ರಿಂದ ಟಿಎಂಸಿ ಜೊತೆಗೆ ಬೆಸೆದುಕೊಂಡಿದ್ದಾರೆ. ಇದೇ ಸಮಯದಲ್ಲಿ ಬಿಜೆಪಿ ತನ್ನ ನೆಲೆಯನ್ನ ಬಲಪಡಿಸಿಕೊಂಡಿದೆ. ಈಗ ಟಿಎಂಸಿ ಮತ್ತು ಬಿಜೆಪಿ ನಡುವಿನ ನೇರ ಪೈಪೋಟಿಯ ಕಣವಾಗಿ ಬಂಗಾಳ ಕಾಣ್ತಾ ಇದೆ. ಸದ್ಯ 15 ವರ್ಷಗಳ ಟಿಎಂಸಿ ಆಡಳಿತ ವಿರೋಧಿ ಅಲೆಯನ್ನ ಕಾಣ್ತಾ ಇದೆ. ಈ ಅಲೆಯ ಮುಖ್ಯ ಫಲಾನುಭವಿ ಬಿಜೆಪಿನೇ ಆಗಿದ್ರೂ ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ತಮ್ಮ ಮತ ಪಾಲನ್ನ ಸ್ವಲ್ಪ ಹೆಚ್ಚಿಸ್ಕೊಳ್ಬಹುದು. ಆದರೆ ಅದು ಇಂತಿಷ್ಟು ಸ್ಥಾನಗಳಾಗಿ ಕೈಗೂಡದೆ ಇರಬಹುದು ಅಂತ ಸೌಮ್ಯದೀಪ್ ಚೌಧರಿ ಅವರು ಹೇಳ್ತಾರೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಡಪಕ್ಷಗಳು ಮೈತ್ರಿಯಲ್ಲಿ ಕಣಕ್ಕಿಳಿದ್ರೆ ಉತ್ತರ ಬಂಗಾಳ, ಮಾಲ್ಡಾ ಹಾಗೂ ಮುರ್ಷಿದಾಬಾದ್ನಲ್ಲಿ ಪಕ್ಷಗಳ ಮತ ಹಂಚಿಕೆಯ ಹೆಚ್ಚು ಸಾಧ್ಯತೆ ಇದೆ. ಆದರೆ ಈ ಮೈತ್ರಿ ಸಾಧ್ಯತೆಯೇ ಇನ್ನೂ ಕೂಡ ಗೊಂದಲದಲ್ಲಿದೆ. ಪ್ರಬಲವಾಗಿ ಅಖಾಡದಲ್ಲಿ ಏನಾದರೂ ನಿಂತರೆ
ಪುನರಾಗಮನ ಅಸಾಧ್ಯ ಏನೂ ಅಲ್ಲ. ರಾಜಕೀಯದಲ್ಲಿ ಪಕ್ಷಗಳು ಹಿಂದುಳಿಯೋದು ಮತ್ತೆ ಮುನ್ನೆಲೆಗೆ ಬರೋದು ಸರ್ವೇ ಸಾಮಾನ್ಯ. ಅದು ಕಳೆದ ವರ್ಷ ನಡೆದ ದೆಹಲಿ ಚುನಾವಣೆಯಲ್ಲಿ ಸ್ಪಷ್ಟವಾಗಿದೆ. 29 ವರ್ಷಗಳ ಬಳಿಕ ಬಿಜೆಪಿ ಮತ್ತೆ ದೆಹಲಿ ಗದ್ದುಗೆಯನ್ನ ಹಿಡಿದಿದೆ. ಹಾಗೇನೆ ಎಡಪಕ್ಷಗಳಿಗೂ ಬಂಗಾಳದಲ್ಲಿ ಅವಕಾಶ ಇದೆ. ಎಡಪಕ್ಷಗಳು 2026ರ ಚುನಾವಣೆಯಲ್ಲಿ ಪ್ರಬಲ ಸದ್ದಿನ ಜೊತೆಗೆ ಚುನಾವಣಾ ರಂಗಕ್ಕೆ ಏನಾದರೂ ಇಳಿದ್ರೆ ಈ ಬಾರಿ ಅಲ್ಲದೇ ಇದ್ರೂ ಮುಂದಿನ ಚುನಾವಣೆಗಳಲ್ಲಾದರೂ ಗಮನಾರ್ಹ ಸಾಧನೆಯನ್ನ ಮಾಡಬಹುದು. ಈ ಬಾರಿಯ ಚುನಾವಣೆಯಲ್ಲಿ ಎಡರಂಗ ಸುಮಾರು 5ರಿಂದ 10% ಮತಗಳನ್ನು ಗಳಿಸುವಲ್ಲಿ ಯಶಸ್ವಿಯಾದರೆ ಅದು ಪುನರುಜ್ಜೀವನಕ್ಕೆ ಅಡಿಗಲ್ಲಾಗತ್ತೆ. ಮುಂದಿನ ದಿನಗಳಲ್ಲಿ ಪಕ್ಷಗಳು ಮತ್ತೆ ಪ್ರವರ್ಧಮಾನಕ್ಕೆ ಬರೋದಕ್ಕೆ ಸಾಧ್ಯ ಆಗತ್ತೆ. ಪಕ್ಷಗಳು ಈಗಲಾದರೂ ಕೂಡ ಪುಟಿದೇಳೋದಕ್ಕೆ ಉತ್ತಮ ತಂತ್ರಗಳ ಜೊತೆಗೆ ಕಣಕ್ಕಿಳಿಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.